ತುಂಬ ಚೆನ್ನಾಗಿ ಸಿನಿಮಾನ ಸ್ವೀಕರಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಜನ ಕೂತ್ಕೊಂಡು ಎಂಜಾಯ್ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ಒಂಥರ ಆಡಿಯನ್ಸ್ ಮಧ್ಯದಲ್ಲಿ ಕೂತ್ಕೊಂಡಾಗ ಒಂಥರ ಖುಷಿ ಅನಿಸ್ತಾ ಇತ್ತು, ಗೂಸ್ ಬಂಪ್ಸ್ ಬರ್ತಾ ಇತ್ತು. ದಟ್ಟೇನೋ ನಾವೇನೋ ಒಂದು ಸಿನಿಮಾದಲ್ಲಿ ಮಾಡಿದ್ದೀವಪ್ಪ ಅಂತ. ಹೊರಗಡೆ ಹೋಗ್ಬೇಕಾದ್ರೆ ನನ್ನೆಲ್ಲರೂ ಕರೆದು ಹೇಳ್ತಾ ಇದ್ದಿದ್ದು ಅಷ್ಟೇ, ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಒಂದು ಎಮೋಷನ್ಸ್ ಆಗಿರ್ಬೋದು, ಹುಡುಗಿರು ಹೇಗಿರಬೇಕು ಮತ್ತು ಫ್ಯಾಮಿಲಿಯಲ್ಲಿ ಜನ ಹೇಗಿರ್ತಾರೆ, ಒಂದು ಫ್ಯಾಮಿಲಿ ಕಥೆಯಾಗೂ ಕೂಡ ತೋರಿಸಿದ್ದೀರಾ ಅಂತ ತುಂಬ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಜನರು ಕೂಡ ಅಷ್ಟೇ ಬಂದು ಥಿಯೇಟ್ರಿಗೆ ನೋಡಿದ್ರೆ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ನಮಗೆ ತಿಳಿಸ್ಕೊಡ್ಬಹುದು ಆ್ಯಂಡ್ ಅವ್ರಿಗೇನು ಅನಿಸುತ್ತೆ ಅಂತ ಕೂಡ ನಮಗೆ ಹೇಳ್ಬೋದು. ಸೊ ಸದ್ಯಕ್ಕೆ ನಿಜವಾಗ್ಲೂ ನೋಡಿ ಎಷ್ಟು ಪ್ರೀತಿ, ಎಷ್ಟು ವೆಲ್ಕಮಿಂಗ್ ಆಗಿ ನಮ್ಮನ್ನು ಇವತ್ತು ಸ್ವೀಕರಿಸಿದ್ದಾರೆ. ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ. ಟ್ರಾವೆಲ್ ಬ್ಲಾಗರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಕೂಡ ಡಾಕ್ಟರ್ ಬ್ರೋ ಸಿಕ್ಕಿದ್ರು. ಅವ್ರು ಯಾರಿಗೂ ಕೈಗೂ ಸಿಗಲ್ಲ, ನಿಮ್ಗೆ ಸಿಕ್ಕಿದ್ದಾರೆ. ಅನುಭವ ಹೇಳ್ಕೊಡೋದು ಖಂಡಿತವಾಗ್ಲೂ ಅವರೊಬ್ಬರು ಟ್ರಾವೆಲರ್ ಆಗಿ ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ರು. ದಟ್ ಏನಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ಮತ್ತು ಟ್ರಾವೆಲ್ ಮಾಡುವಂತಹ ಒಂದು ವ್ಯಕ್ತಿಗೆ ಯಾವ ರೀತಿ ಟ್ರಾವೆಲ್ ಅಡ್ವೆಂಚರ್ನ ನಾವು ಟ್ರೈ ಮಾಡ್ತೀವಿ ಮತ್ತು ಎಷ್ಟು ಕಷ್ಟಗಳಿರುತ್ತೆ, ಯಾವ ರೀತಿಯಲ್ಲಿ ಟ್ರಾವೆಲ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಅವರು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಸಿನಿಮಾ ನೋಡಿದಾಗ ಸಿನಿಮಾದ ಒಂದು ಟ್ರೇಲರ್ ನೋಡಿದಾಗ ಅದ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯನ ಅವರು ವ್ಯಕ್ತಪಡಿಸೋದ್ರ ಜೊತೆಗೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಡಾಕ್ಟರ್ ಬ್ರೋ ಅವರು ಕೂಡ ಆ್ಯಕ್ಚುಲಿ ತುಂಬ ಒಳ್ಳೆ ಟ್ರಾವೆಲರು, ಅವರು ಎಲ್ರಿಗೂ ಸ್ಫೂರ್ತಿಯಾಗಿರ್ತಾರೆ. ಸೊ ಅದೇ ರೀತಿ ನಮ್ಮ ಸಿನಿಮಾನೂ ಒಂದು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸಿನಿಮಾ ನೋಡಿಲ್ಲ ಅನ್ಸುತ್ತೆ, ಮತ್ತು ನೋಡ್ತಾರೆ ನಮ್ಮ ಟೀಮ್ ಅವರೆಲ್ಲ. ಅಜ್ಜಿ ಹೌದು ತುಂಬ ಎಮೋಷ್ನಲ್ ಆಗಿದ್ರು. ನಿಮ್ಮ ಸಿನಿಮಾ ಅಷ್ಟೇ ಇಷ್ಟ ಆಗಿದೆ ಅವ್ರಿಗೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಚಪ್ಪಾಳೆ ಮತ್ತು ಕಣ್ಣೀರು ಮತ್ತೇನು ಏನು ಹೇಳ್ತಾರೆ, ಆ ಒಂದು ನಗು, ಕಾಮಿಡಿ ಇದರಲ್ಲಿ ಒಂದು ನಗು ವ್ಯಕ್ತಪಡಿಸೋದು ಅದು ತಾನಾಗೆ ಬರೋವಂಥದ್ದು, ಯಾರು ಹೇಳ್ಕೊಟ್ಟು ಬರೋವಂಥದ್ದಲ್ಲ. ಮಾತಾಡ್ಬೋದು, ಆದರೆ ಎಮೋಷನ್ಸ್ ಯಾವಾಗ್ಲೂ ಸಡನ್ನಾಗಿ ಬರೋವಂಥದ್ದು. ಸೊ ಅಜ್ಜಿ ಅವ್ರು ವ್ಯಕ್ತಪಡಿಸಿದ ಒಂದು ಎಮೋಷನ್ ನಿಜವಾಗ್ಲೂ ಅಷ್ಟು ಹತ್ತಿರ ಆಗಿದೆ ನಮ್ಮ ಕತೆ ಅಂತಂದರೆ ಇದಕ್ಕಿಂತ ನಾವು ಇನ್ನೇನು ಜಾಸ್ತಿ ಹೇಳೋದಕ್ಕಾಗಲ್ಲ. ಐ ಥಿಂಕ್ ಜನರನ್ನ ಖಂಡಿತವಾಗ್ಲೂ ನಾವು ತಲುಪಿದ್ದೀವಿ ಅನ್ನೋದು ಒಂದು ಖುಷಿ ವಿಚಾರ. ತುಂಬ ಖುಷಿ ಆಗ್ತಾ ಇದೆ ನನಗೆ.